ಇಲ್ಲಿಯವರೆಗೂ ಬಿ.ಆರ್. ಪಾಟೀಲ್ ಅವರು ಈಗ ಒಂದು ರೀತಿಯಾಗಿ ಸರ್ಕಾರಕ್ಕೆ ಕಂಟಕವಾಗ್ಬಿಟ್ಟಿದ್ರು. ಯಾಕೆಂದ್ರೆ ಪದೇ ಪದೇ ಹೇಳಿಕೆಗಳನ್ನು ಕೊಟ್ಟು ಒಂಥರ ಮುಜುಗರ ತರ್ತಾ ಇದ್ರು. ನೀವೊಬ್ಬರೇ ಯಾಕ್ರಿ, ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಈಗ ರಾಜು ಕಾಗೆ ಅವರು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಹೌದೌದು ಕರೆಕ್ಟು, ಮೊದಲು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ತನಿಖೆ ಆದ್ಮೇಲೆ ಮತ್ತೆ ವಾಪಸ್ ಬರಬೇಕು ಅಂತಿದ್ದಾರೆ. ಒಂಥರ ಇಕ್ಕಟ್ಟಲ್ಲಿ ಸರ್ಕಾರ ಸಿಕ್ಕಾಕೊಂಡಿದೆಯಾ ಅಥವಾ ಶಾಸಕರು ಟೀಮ್ ಮಾಡ್ಕೊಂಡಿದ್ದಾರಾ ಬಿಜೆಪಿಯಲ್ಲಿದ್ದಂಗೆ? ಏನಪ್ಪ ಸ್ಟೋರಿ ನೋಡಿ. ಸರ್ಕಾರಕ್ಕೆ ತಪ್ಪದ ಸ್ವಪಕ್ಷೀಯರ ಹೇಳಿಕೆ ಮುಜುಗರ. ಬಿ.ಆರ್. ಪಾಟೀಲ್ ಬಳಿಕ ಮತ್ತೊಬ್ಬ ಶಾಸಕನ ದಂಗೆ. ದುಡ್ಡು ಕೊಟ್ಟರಷ್ಟೇ ವರ್ಕ್ ಆರ್ಡರ್ ಆಗೋದು. ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಆಕ್ರೋಶ. ಸಿಎಂ ಸಿದ್ದರಾಮಯ್ಯಗೆ ಶಾಸಕರ ಅಸಮಾಧಾನ ನುಂಗಲಾರದ ತುತ್ತಾಗಿದೆ. ದಿನಕ್ಕೊಬ್ಬ ಶಾಸಕರು ಸ್ವಪಕ್ಷದ ವಿರುದ್ಧವೇ ಹೇಳಿಕೆ ನೀಡುತ್ತಾ ಇರೋದು ಸರ್ಕಾರಕ್ಕೆ ಮುಜುಗರ ತಂದೊಡ್ಡಿದೆ. ಕಾಂಗ್ರೆಸ್ ಶಾಸಕ ಬಿ.ಆರ್. ಪಾಟೀಲ್ ಬಳಿಕ ಕಾಗವಾಡ ಕ್ಷೇತ್ರದ ಶಾಸಕ ರಾಜು ಕಾಗೆ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ. ಕಮಿಷನ್ ಲಂಚಗೊಳಿತನದ ಬಗ್ಗೆ ಆರೋಪಗಳ ಸುರಿಮಳೆಗೈದಿದ್ದಾರೆ. ಬಿ.ಆರ್. ಪಾಟೀಲ್ನಂತೆಯೇ ನನ್ನ ಪರಿಸ್ಥಿತಿಯೂ ಆಗಿದೆ ಎಂದಿದ್ದಾರೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ದುಡ್ಡು ಕೊಟ್ಟರೆ ಮಾತ್ರ ವರ್ಕ್ ಆರ್ಡರ್ ಸಿಗುವ ಪರಿಸ್ಥಿತಿಯಾಗಿದೆ. ಕಾಮಗಾರಿ ವರ್ಕ್ ಆರ್ಡರ್ ಕೊಡೋದಕ್ಕೂ ಸರ್ಕಾರದಿಂದ ವಿಳಂಬ ಆಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದರು. ಇನ್ನೆರಡು ದಿನಗಳಲ್ಲಿ ರಾಜೀನಾಮೆ ಕೊಟ್ಟರೂ ಅಚ್ಚರಿಯಿಲ್ಲ. 2 ವರ್ಷದಿಂದ ವರ್ಕ್ ಆರ್ಡರ್ ಆಗುತ್ತಲೇ ಇಲ್ಲ. ಇದಷ್ಟೇ ಅಲ್ಲದೆ ಇನ್ನೆರಡು ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ನಾನು ರಾಜೀನಾಮೆ ಸಲ್ಲಿಸಿದರೂ ಅಚ್ಚರಿಯಿಲ್ಲ ಎನ್ನುವ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ. 13 ಕೋಟಿ ರೂಪಾಯಿ ವೆಚ್ಚದಲ್ಲಿ 75 ಸಮುದಾಯ ಭವನಗಳಿಗೆ ಅನುಮೋದನೆ ಸಿಕ್ಕಿದೆ. ಆದರೆ 2 ವರ್ಷದಿಂದ ವರ್ಕ್ ಆರ್ಡರ್ ಆಗ್ತಾ ಇಲ್ಲ ಅಂತ ಐನಾಪುರ ಪಟ್ಟಣದಲ್ಲಿ ರಾಜು ಕಾಗೆ ಆರೋಪ ಮಾಡಿದ್ದಾರೆ. ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ, ಬಿ.ಆರ್. ಪಾಟೀಲ್ ಹೇಳಿದಲ್ಲ ಅದು ಆಪುತ್ತೆ, ನಮ್ದು ಪರಿಸ್ಥಿತಿ ಆಗಿದೆ. ಬಿ.ಆರ್. ಪಾಟೀಲ್ ಹೇಳಿದ್ರಲ್ಲಿ ಏನಿದೆ ಅಂತ ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದು ನಂದು ತಗೋರಿ. ಅದನ್ನು ರಾಜು ಕಾಗೆ ಅವರು ಬಿ.ಆರ್. ಪಾಟೀಲ್ಗೆ ಮತ್ತೆ ಇದನ್ನ ನನ್ನ 2 ವರ್ಷ ಆಯ್ತು ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ಟರೆ ಇದು ತಗೋರಿ, ಸೀರಿಯಸ್ ಇದ್ದಾವೆ ಇಲ್ಲಿವಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಯಾಕೆ? 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 30 ಇದೆ. ಈಗ ನನಗೆ ಇವ್ರಿಗೆ ಕೇಳಿ ನಾನು ವಾಲಿಯವರಿಗೆ 25 ಕೊಟ್ಟಿದ್ದೇವ್ರಿಗೆ ಉಳಿದು ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಿಕ್ಕ? ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ವಸತಿ ಇಲಾಖೆಯ ವಿರುದ್ಧ ಶಾಸಕ ಬಿ.ಆರ್. ಪಾಟೀಲ್ ಆರೋಪ ಮಾಡಿದ ಬೆನ್ನಲ್ಲೇ ಶಾಸಕ ರಾಜು ಕಾಗೆ ಇಡೀ ವ್ಯವಸ್ಥೆಯ ಬಗ್ಗೆ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ 2 ಶಾಸಕರ ಈ ಆರೋಪದ ನಡುವೆ 3ನೇ ಶಾಸಕರಾಗಿ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಸಚಿವರ ರಾಜೀನಾಮೆಯನ್ನು ಕೇಳಿದರೆ, ಹೀಗೆ ಕಾಂಗ್ರೆಸ್ನ ಶಾಸಕರುಗಳೇ ಸರ್ಕಾರದ ವಿರುದ್ಧ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ದಿನ ಕಳೆದಂತೆ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಾ ಅಥವಾ ಇದರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗುವಂಥ ಸಿಎಂ ಎಲ್ಲರನ್ನು ಕರೆದು ಮಾತಾಡ್ತಾರೆ ಅನ್ನುವಂಥ ಕುತೂಹಲ ಮೂಡಿಸಿದೆ. ಎಲ್ಲಕ್ಕಿಂತ ವಿಶೇಷ ಅಂದರೆ ಹೈಕಮಾಂಡ್ ಏನಾದರೂ ಇದರ ಮಧ್ಯೆ ಎಂಟ್ರಿಯಾಗಿ ಎಲ್ಲವನ್ನು ಸರಿಪಡಿಸುವ ಪ್ರಯತ್ನಕ್ಕೆ ಮುಂದಾಗುತ್ತಾ ಅನ್ನುವ ಚರ್ಚೆ ಕಾಂಗ್ರೆಸ್ ಪಾಳಯದಲ್ಲಿ ಜೋರಾಗಿದೆ. ರಾಜು ಕಾಗೆ ಆರೋಪಕ್ಕೆ ಸಿಎಂ ರಿಯಾಕ್ಷನ್. ಅವರನ್ನೆಲ್ಲ ಕರೆದು ಮಾತನಾಡ್ತೇನೆ. ಇತ್ತ ಡಿಸಿಎಂ ಡಿಕೆಶಿ ಸಾಫ್ಟ್ ರಿಯಾಕ್ಷನ್. 1-2 ದಿನಗಳಲ್ಲಿ ರಾಜೀನಾಮೆ ಕೊಟ್ಟರು ಅಚ್ಚರಿಯಿಲ್ಲ ಅಂತ ರಾಜು ಕಾಗೆ ಅಸಮಾಧಾನ ಹೊರಹಾಕಿದ್ದ ವಿಚಾರವಾಗಿ ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಅವರನ್ನು ಕರೆದು ನಾನು ಮಾತನಾಡ್ತೀನಿ, ಅವರ ಸಮಸ್ಯೆಗಳನ್ನು ಕೇಳ್ತೀನಿ ಅಂತ ಹೇಳಿದರು. ಇನ್ನು ಈ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ಏನು ಹೇಳಬೇಕಿತ್ತೋ ಈಗಾಗಲೇ ಹೇಳಿದ್ದೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಕರೆದು ಮಾತಾಡ್ತೀನಿ. ಏನ್ ಅನುದಾನ ಕೊಟ್ಟಿದ್ದಂತ? ವಿಶೇಷ ಅನುದಾನ ಅಂತ ಇದೆಯಾ? ಸಿಎಂ ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ನಾವು ಗ್ರಾಂಟ್ಸ್ ಕೊಡೋದ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಸಿಎಂ ಅನುದಾನ ಅಂತ ಇಲ್ಲ. ವಿಶೇಷ ಅನುದಾನ ಕೊಡ್ಬೇಕಾದ್ರೆ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ. ನಾನು ಎಷ್ಟು ಏನು ಹೇಳಬೇಕು ಅದು ಕೇಳಿದ್ದೀನಿ. ಮಿಕ್ಕಿದ್ದು ಸಿಎಂ ಮತ್ತು ನಮ್ಮ ಪ್ಲಾನಿಂಗ್ ಕಮಿಷನ್ ಚೇರ್ಮನ್, ಸಿಎಂ ಮತ್ತು ಹೌಸಿಂಗ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ. ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸಿ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನಗೆ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ವಸತಿ ಇಲಾಖೆಯಲ್ಲಿ ಮನಿ ಗೋಲ್ಮಾಲ್ ವಿಚಾರ ಕಾಂಗ್ರೆಸ್ ಶಾಸಕರಲ್ಲಿ ಭುಗಿಲೆದ್ದ ಆಕ್ರೋಶ. ಇನ್ನು ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿದೆ ಎಂಬ ವಿಚಾರಕ್ಕೆ ಕಾಂಗ್ರೆಸ್ನ ಇನ್ನಿತರ ಶಾಸಕರು ಕಿಡಿಕಾರಿದ್ದಾರೆ. ಬಿ.ಆರ್. ಪಾಟೀಲ್ ಹೇಳಿರೋದ್ರಲ್ಲಿ ಸತ್ಯ ಇದೆ ಅಂತ ರಾಜು ಕಾಗೆ ಹೇಳಿದರೆ, ಮೊದಲು ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ನೀಡಬೇಕು ಅಂತ ಬೇಳೂರು ಗೋಪಾಲಕೃಷ್ಣ ಆಗ್ರಹಿಸಿದರು.
ಮತ್ತೆ BR ಪಾಟೀಲ್ ಮಾತನಾಡಿ ಇನ್ನಷ್ಟು ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಇದೆ, ಒಂದೊಂದಾಗಿಯೇ ಗೊತ್ತಾಗುತ್ತೆ ಅಂತ ಹೇಳಿದರು. ನಾನು ಬ್ಯಾಟಲ್ ಫೀಲ್ಡ್ಲಿಂದ ವಾಪಸ್ ಹೋಗಿಲ್ಲ. ರಾಜೀವ್ ಕಾಗೆ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ 6 ತಿಂಗಳ ಹಿಂದ್ಗಡೆ ಏನು ಹೇಳೋದಲ್ಲ ಹೇಳಿದ್ದಾರೆ. ಇನ್ನ ಭಾಳ ಮಂದಿ ಹೇಳೋರಲ್ಲ. ಡೆಮೋಕ್ರಸಿದಾಗ ಯಾರ್ಯಾರು ಏನು ಹೇಳ್ತಾರೆ. ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ನನ್ನ ಲೆಕ್ಕ. ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ. ಆ ಥರ ಏನಾರು ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ಗೆ ಗೊತ್ತಾ, ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆ ಥರ ಏನಿದ್ದಾರೆ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನನ್ನೊಂದು ಭಾವನೆ. ಜಮೀರ್ ರಾಜೀನಾಮೆಗೆ ಬಿಗಿಪಟ್ಟು, ವಸತಿ ಸಚಿವರ ರಾಜೀನಾಮೆಗೆ ಆಗ್ರಹ. ಈತ ಕಾಂಗ್ರೆಸ್ ಶಾಸಕರ ಆರೋಪಗಳ ಸುರಿಮಳೆಗಳ ಬೆನ್ನಲ್ಲೇ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮಾತನಾಡಿ, ಸರ್ಕಾರ ದಿವಾಳಿಯಾಗಿದೆ, ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗಿದೆ, ಮೂಗಿಗೆ ತುಪ್ಪ ಒರೆಸುವ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ಲೇವಡಿ ಮಾಡಿದರು. ವಸತಿ ಇಲಾಖೆಯಲ್ಲಿ ಅಕ್ರಮದ ಬಗ್ಗೆ ಶಾಸಕರು ಮಾತನಾಡಿದ್ದಾರೆ. ಈಗ ಒಬ್ಬೊಬ್ಬರೇ ಬಾಯ್ಬಿಡ್ತಾ ಇದ್ದಾರೆ, ಇನ್ನಷ್ಟು ಮಂದಿ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದರು. ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯುವ ಅವಶ್ಯಕತೆ ಇಲ್ಲ ಅಂತ CT ರವಿ ಹೇಳಿದರೆ, ಕಾಂಗ್ರೆಸ್ ಸರ್ಕಾರ ದುಡ್ಡು ಹೊಡೆಯುವ ಸರ್ಕಾರವಾಗಿದೆ ಅಂತ ಅಶೋಕ್ ಕುಟುಕಿದರು. ಸರ್, ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಕೂಡ ಇವತ್ತು ಈ ಸರ್ಕಾರದಲ್ಲಿ ಹಣ ಕೊಡದೆ ಯಾವುದೂ ಕೂಡ ಸೈನ್ ಆಗ್ತಿಲ್ಲ. ರಾಜು ಕಾಗೆ ಅಂತಲ್ಲ, ಅಂತವ್ರು 10 ಜನ ಇದ್ದಾರೆ, ಒಬ್ಬೊಬ್ಬರೇ ಬಾಯಿ ಬಿಡ್ತಾರೆ, ನೀವೇ ಕಾದು ನೋಡಿ. ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಹೇಗಿಲ್ವೋ, ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ದುರ್ಬೀನ್ ಹಾಕಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ಭ್ರಷ್ಟಾಚಾರವನ್ನು ಬಿಟ್ಟು ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಅನ್ನು ಬಿಟ್ಟು ಭ್ರಷ್ಟಾಚಾರ ಇಲ್ಲ. BR ಪಾಟೀಲ್ ಏನು ಹೇಳಿದ್ರು, ಮನೆಗೆ ಹಣ ಕೊಟ್ಟವ್ರಿಗೆ ಮನೆ ಸಿಗುತ್ತೆ ಅನ್ನೋದು ಅದು ಅಂಗೈ ಹುಣ್ಣಿನಷ್ಟೇ ಬಹಳ ಸ್ಪಷ್ಟವಾಗಿರೋ ಸಂಗತಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು BR ಪಾಟೀಲ್ರನ್ನು ಕರೆದು ಮಾತಾಡೋದಲ್ಲ, ಇದು ಖಾಸಗಿ ವಿಷಯ ಅಲ್ಲ. ಇದು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಿ. ಅದಕ್ಕೆ ಮುಂಚೆ ಜಮೀರ್ ಅಹಮದ್ ಅವರು ರಾಜೀನಾಮೆ ಪಡೀರಿ. ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ದುಡ್ಡು ಹೊಡೆಯುವಂತ ಸರ್ಕಾರ. ಈಗ ಹೌಸಿಂಗ್ ಬೋರ್ಡ್ ಕಾಸು ಕೊಟ್ರೆ ಮನೆ, ಮೊದಲಿದ್ದಿದ್ದು ಬಡವರಿಗಾಗಿ ಮನೆ, ಈಗ ಹೌಸಿಂಗ್ ಬೋರ್ಡ್ ಅಂದ್ರೆ ಕಾಸು ಕೊಟ್ಟವ್ರಿಗೆ ಮನೆ ಲೂಟಿ ಮಾಡ್ತಾ ಇದ್ದಾರೆ. BR ಪಾಟೀಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಖ್ಯಮಂತ್ರಿ ನಾನು ಕೇರ್ ಮಾಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ, ನಾನು ಹೇಳಿರೋದೇ ನಿಜ, ನಂದೇ ವಾಯ್ಸು, ಏನು ಬೇಕೋ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ ಮೇಲೂ ಕೂಡ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಇಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಇಲ್ಲ MLAಗೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ಸಿದ್ದರಾಮಯ್ಯನವ್ರನ್ನೇ ಸಸ್ಪೆಂಡ್ ಮಾಡಬೇಕು, ದಮ್ಮಿಲ್ಲ ಅಂತೇಳಿ. ಕಾಸು ಮಾಡೋರಿಗೆ ರಕ್ಷಣೆ ಕೊಡುವಂಥ ಸಿದ್ದರಾಮಯ್ಯ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ. ಅದು BR ಪಾಟೀಲ್ರ ಹೇಳಿಕೆ, ಅದು ಸಾಕ್ಷಿ. ಅದು ಇವ್ರದ್ದು ಏನದ, ರಾಜು ಕಾಗೆ ಅವ್ರದ್ದು ಹೇಳಿಕೆ, ಸರ್ಕಾರದ ಯಾವುದೂ ಕೆಲಸ ಆಗ್ತಾ ಇಲ್ಲ ಅಂತ ನಾವೇನು ಪ್ರತಿಪಕ್ಷರು ಪದೇ ಪದೇ ಹೇಳ್ತಾ ಇದ್ದೇವೆ. ಸರ್ಕಾರ ದಿವಾಳಿಯಾಗಿದೆ, ಆರ್ಥಿಕ ಸ್ಥಿತಿ ಭಾಳ ಚಿಂತಾಜನಕ ಇದೆ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ. ಈ ಎಲ್ಲ ವಾಗ್ಯುದ್ಧಗಳ ಮಧ್ಯೆ ಸಿದ್ದರಾಮಯ್ಯ ಸರ್ಕಾರದ ಕೆಲ ಸಚಿವರ ಸುತ್ತ 7 ಸುತ್ತಿನ ಕೋಟೆ ಇದೆಯಾ ಎಂಬ ಚರ್ಚೆ ಜೋರಾಗಿದೆ. ವಿರೋಧ ಪಕ್ಷದ ಶಾಸಕರಿಗೆ ಇರಲಿ, ಕಾಂಗ್ರೆಸ್ ಶಾಸಕರ ಕೈಗೆ ಕೆಲ ಸಚಿವರು ಸಿಕ್ತಿಲ್ಲ ಎಂಬ ಆರೋಪ ಇದೆ. ಕೆಲ ಸಚಿವರ ಅಧಿಕಾರಿಗಳು ಆಪ್ತರ ತಂಡದ ಕೋಟೆ ಆರೋಪ ಇದೆ. ಸರ್ಕಾರಕ್ಕೆ ಕೈ ಶಾಸಕರ ಬಿಸಿ ಏಕೆ? ಮೊದಲ 1.5 ವರ್ಷ ಗ್ಯಾರಂಟಿ ಯೋಜನೆಗಳತ್ತ ಗಮನ, ಸರ್ಕಾರದ ಬೊಕ್ಕಸದಿಂದ ಅನುದಾನ ಒದಗಿಸಲು ಸರ್ಕಸ್, ಆಡಳಿತ ಪಕ್ಷದ ಶಾಸಕರುಗಳ ಕ್ಷೇತ್ರಗಳಿಗೂ ಅನುದಾನದ ಕೊರತೆ, ಹೊಸ ಯೋಜನೆಗಳು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ದೊರೆಯದ ಮಂಜೂರಾತಿ. ಈಗ ಕನಿಷ್ಠ 70ರಿಂದ 80 ಕೋಟಿ ಅನುದಾನ ಕೊಡುವ ಭರವಸೆ ನೀಡಿದ್ದ CM, ಈಗ ಮಂಜೂರಾತಿಯಾಗಿರುವ ಯೋಜನೆಗಳಿಗೂ ಕಮಿಷನ್ ಕಾಟ ಆರೋಪ. ಶಾಸಕರ ಜೊತೆ ಸಚಿವರ ನಡವಳಿಕೆ ಸರಿಯಿಲ್ಲ ಎಂಬ ಆರೋಪ, ಸಮನ್ವಯತೆ ಕೊರತೆ. ಹಾಗಾಗಿ ಶಾಸಕರುಗಳಲ್ಲಿ ಹೆಚ್ಚಾದ ಅಸಹನೆ, ಬಹಿರಂಗವಾಗಿಯೇ ಕಿಚ್ಚು ಹೊರಹಾಕ್ತಾ ಇದ್ದಾರೆ. ಒಟ್ಟಲ್ಲಿ ಕಾಂಗ್ರೆಸ್ ಶಾಸಕರ ಕಮಿಷನ್ ಆರೋಪ ಸರ್ಕಾರಕ್ಕೆ ಮುಜುಗರ ತಂದಿದ್ದು, CM ಹೈಕಮಾಂಡ್ ಮಟ್ಟದಲ್ಲಿ ಪರಿಹಾರ ಸಿಗುತ್ತಾ, ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರಾ, ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.